ನಾನು ಗ್ರಂಥಾಲಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸರ್. ಗ್ರಂಥಾಲಯಕ್ಕೆ ಈಗಾಗಲೇ ಬಜೆಟ್ ಇಲ್ಲ. ಅದು ಒಂದು 8 ರಿಂದ 10 ಕೋಟಿ ರೂಪಾಯಿ ಇಟ್ಟರೆ ಸಾಕು. ಈಗಾಗಲೇ 2-3 ವರ್ಷದಿಂದ ಪರ್ಚೇಸ್ ಮಾಡಿ ಬುಕ್ಸ್ ತಗೊಂಡಿಲ್ಲ. ದಯಮಾಡಿ ಆದ್ರೂ ಬುಕ್ ತಗೊಬೇಕು. ಮತ್ತೆ ವಾರ್ಡ್ ಮಟ್ಟದಲ್ಲಿ ಗ್ರಂಥಾಲಯಗಳು ಮಾಡಿದ್ರೆ 300 ಕಾಪಿ ತಗೊಂತ ಇದ್ದಾರೆ. ಏನು ಸಾಲಲ್ಲ ಲೇಖಕರಿಗೆ. ದಯಮಾಡಿ ಒಂದು 500 ಕಾಪಿ ತಗೊಂಡಂಗ್ ಮಾಡಿ. ದಯವಿಟ್ಟು ನೀವು ನಿಮ್ಮ ತಂದೆಯವ್ರ ತರ ದೃಢ ನಿರ್ಧಾರ ತಗೋಬೇಕು ಅಂತ. ಮೊನ್ನೆ ನೀವು ಮೀಟಿಂಗ್ ಬಂದಿದ್ರಾ? ಮೊನ್ನೆ ಗ್ರಂಥ ಇದು ಪ್ರಕಾಶಕರೆಲ್ಲ ಬಂದಿದ್ರು, ಗೊತ್ತಲ್ಲ? ನೀವಿದ್ರ ಅದ್ರಲ್ಲಿ? ಅಲ್ಲ, ಬಟ್ ಆ ಮಾಹಿತಿ ಗೊತ್ತಾಯ್ತಲ್ಲ. ಆ ಪ್ರೋಸೆಸ್ ಸ್ಟಾರ್ಟ್ ಮಾಡಿದೀನಿ. ಇದರಲ್ಲಿ ಏನಾಗಿದೆ, ಹಿಂದಿನ ಸರ್ಕಾರದವರು, ನಾನು ಮತ್ತೆ ಅದೇ ಇದು ಬಂದ ತಕ್ಷಣ ರಾಜಕಾರಣ ಅಂತ ಹೇಳಿ ಅನ್ಕೊಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರದ 2020 ಮೇಲೆ ತಗೊಂಡಿರ್ಲಿಲ್ಲ. ನಾನ್ ಬಂದಾಗ ಅದು ಸ್ಟಕ್ ಆಗಿ ಕೂತ್ಕೊಂಡಿತ್ತು. ಅಲ್ಲಿ 300 ಅಂತ ಹೇಳಿ ರೂಲ್ಸ್ ಮಾಡಿದ್ರು. ಓಲ್ಡ್ ಯಾವಾಗ್ಲೂ ಒಂದು ಸರ್ಕಾರ ಬೇಕಾದ್ರೆ ಒಂದು ಕಮಿಟಿ ಮಾಡಿರ್ತಾರೆ. ಆ ಕಮಿಟಿಯಲ್ಲಿ ಏನಾಗುತ್ತೆ, ನಮ್ಮ ಸರ್ಕಾರ ಬಂದಾಗ ಬೇರೆ ಮೆಂಬರ್ಸ್ ಇರ್ತಾರೆ. ಸೊ ಅಲ್ಲಿ ರಾಜಕಾರಣ ಸ್ಟಾರ್ಟ್ ಆಯ್ತು. ಸೊ ಈಗೆಲ್ಲ ಬದಲಾವಣೆ ಆಗಿದೆ. ಒಂದು, ಅದ್ರ ಜೊತೆಗೆ ನಾನು ಪ್ರಕಾಶಕರನ್ನು ಕರೆಸಿ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನನಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ಇದೊಂದು ವಿಭಾಗ ಇನ್ನೂ ಹ್ಯಾಂಡಲ್ ಮಾಡಿಲ್ಲ, ಮತ್ತು ಸ್ವಲ್ಪ ಬೇಗ ಮಾಡಿ ಅಂತ. ಸ್ವಲ್ಪ ನಮ್ಮ ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳ ತೊಂದರೆಗಳಿದ್ದು, ಅದನ್ನ ನಾನು ಚರ್ಚೆ ಮಾಡಕ್ ಹೋಗಲ್ಲ, ಅದು ತಪ್ಪಾಗುತ್ತೆ. ಯಾಕಂದ್ರೆ ಬಿಡಿ, ಅದು ಒಂದು ಕಡೆಗಿರ್ಲಿ. ನಮ್ಮ ಇಲಾಖೆ ನಾನಿದ್ದಾಗಲ್ಲ, ನಾನು ಬರಕ್ಕಿಂತ ಮುಂಚೆನೆ ಆಗೋಗ್ಬಿಟ್ಟಿದೆ ಅದು. ಮೊನ್ನೆ ವಿ ಸ್ಟಾರ್ಟೆಡ್ ಆಲ್ರೆಡಿ ಆ ಪ್ರೋಸೆಸ್ ನ ಸ್ಟಾರ್ಟ್ ಮಾಡಿದೀವಿ. ಅವ್ರು ಸ್ವಲ್ಪ 2016ರಲ್ಲಿ ಪ್ರೈಸ್ ಜಾಸ್ತಿ ಮಾಡಿದ್ದು, 16-17 ಅಲ್ಲಲ್ಲ, ಮತ್ ಮಾಡೇ ಇಲ್ಲ. ನಾನಂತೂ ಅಧಿಕಾರಕ್ಕೆ ಬಂದಿದ್ದು 2.5 ವರ್ಷ ಆಯ್ತು. ನೀವು 2016ರಿಂದ ಕಸಮರಿಗೆ ತಗೊಂಡು ಗುಡ್ಸಿ ಅಂತ ಹೇಳ್ಬಿಟ್ರೆ ಎಷ್ಟು ಕಸ ಇರ್ಬೋದು ಹೇಳಿ ನೋಡೋಣ. ಅದಕ್ಕೆ ಎಲ್ಲ ತೆಗೆದು ಆಯ್ತು, ಮಾಡ್ತೀನಿ, ವಿಶ್ವಾಸ ಇಟ್ಕೊಳ್ಳಿ. ಸರ್, ನನ್ನ ಪ್ರಶ್ನೆ ಇರೋದು ಕೆಪಿಎಸ್ ಶಾಲೆ ರಿಲೇಟೆಡ್. ಸರ್, ಈ ಒಂದು ಸಮಾಜದಲ್ಲಿ ಗೊಂದಲ ಇರುವ ಕಾರಣಕ್ಕೆ ಈ ಪ್ರಶ್ನೆ ಮಾಡ್ತಾ ಇದ್ದೀನಿ. ಸರ್, ಈಗ ನೀವು ಹೇಳಿದ್ರಿ ಕೆಪಿಎಸ್ಸಿ ಶಾಲೆ ನೀವು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ನೀವು ತರ್ತೀವಿ ಅಂತ. ಅದಕ್ಕೆ ನನಗೆ ಬಹಳ ಸಂತೋಷವಾಯಿತು. ಆದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ತುಂಬಾ ಕಾಲಾವಕಾಶ ಬೇಕಾಗುತ್ತದೆ. ಸೊ ಒಂದು ಎಕ್ಸಾಂಪಲ್, ಒಂದು ಪ್ರಶ್ನೆ ಇದೆ. ಈಗ ಒಂದು ತಾಲೂಕಿನಲ್ಲಿ ನೀವು ಒಂದು ಕೆಪಿಎಸ್ಸಿ ಶಾಲೆ ತರ್ತೀರಾ. ಆ ಕೆಪಿಎಸ್ಸಿ ಶಾಲೆ ನೀವು ತಂದಾದ ನಂತರ ಗ್ರಾಮ ಮಟ್ಟದಲ್ಲಿ ಇರುವಂತಹ ಸರ್ಕಾರಿ ಶಾಲೆಗಳು ಹಾಗೆ ಇರ್ತಾವ, ಅಥವಾ ಅದನ್ನ ನೀವು ವಿಲೀನ ಮಾಡಿ ನೀವು ತಾಲೂಕಿಗೆ ನೀವು ಜಾಯಿನ್ ಮಾಡ್ತೀರಾ ಅಂತ ಒಂದು ಪ್ರಶ್ನೆ. ಇದರಲ್ಲಿ ಏನಾಗ್ತದೆ, 6,000 ಗ್ರಾಮ ಪಂಚಾಯತಿಗಳು, 6,000 ಗ್ರಾಮ ಪಂಚಾಯತಿಗಳಿದ್ದಾವೆ. ಈಗ 6,000 ಗ್ರಾಮ ಏನಾಗ್ತದೆ, ಇಲ್ಲಿ ನಮ್ಮ ಊರಲ್ಲಿ ನಂದು ಒಳ್ಳೆ ಶಾಲೆ, ಇಲ್ಲಿ ನನಗೆ ಕಾನ್ವೆಂಟ್ ಅಲ್ಲಿ ಸೇರಿಸಿದ್ರು. ನಾನು ಶಿವಮೊಗ್ಗದಲ್ಲಿದ್ರು ಕೂಡ ಕಾನ್ವೆಂಟ್ ಅಲ್ಲಿ ನಾನು ಓದಿರೋದು. ಸೊ ಯಾವುದೋ ಒಂದು ಹಳ್ಳಿಯಲ್ಲಿ ನಮ್ಮ ಸರ್ಕಾರಿ ಶಾಲೆ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಪ್ರೈವೇಟ್ ಶಾಲೆಗೆ ಆಬ್ವಿಯಸ್ಲಿ ಎಲ್ಲ ಬೆಳ್ಕೊಂಡ್ಬಿಟ್ಟಿದ್ದಾರೆ. ನಾವೇ ಬೆಳೆಸ್ತೀವಿ ನಮ್ಮ ವ್ಯವಸ್ಥೆಯಲ್ಲಿ. ಅವ್ರು ಕೆಟ್ಟದಾಗ ನಾನು ನೋಡೋದಕ್ಕೆ ಒಬ್ಬ ಶಿಕ್ಷಣ ಸಚಿವನಾಗಿ ನನ್ನ ತಪ್ಪಾಗುತ್ತೆ. ಸೊ ಅವ್ರ ವ್ಯವಸ್ಥೆ ಚೆನ್ನಾಗಿದೆ, ನನ್ನ ವ್ಯವಸ್ಥೆ ಚೆನ್ನಾಗಿಲ್ಲ ಅಂದಾಗ ನನ್ನ ವ್ಯವಸ್ಥೆ ಚೆನ್ನಾಗಾಗ್ಬೇಕು. ಅದೇ ಕೆಪಿಎಸ್. ಒಂದು ಗ್ರಾಮ ಪಂಚಾಯತಿಗೆ ನಾವು ಆವರೇಜ್ ನ ಹೇಳೋದು, ಒಂದು ಮಾಡಿದಾಗ ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಅನುಗುಣವಾಗಿ ಮಕ್ಕಳ ಸಂಖ್ಯೆನೂ ಇರಬೇಕಾಗುತ್ತೆ. ಮಕ್ಕಳ ಸಂಖ್ಯೆನೂ ಕೂಡ ಡಿಕ್ಲೈನ್ ಆಗ್ತಾ ಇದೆ. ಅದೊಂದು ಇನ್ನೊಂದು ದಿವಸ ಚರ್ಚೆ ಮಾಡೋಣ, ಅದು ಇವತ್ತು ಬೇಡ. ಸೊ ಅದನ್ನ ನೋಡಿದಾಗ, ಎಲ್ಲ ಕಡೆ ಮಾಡಿದಾಗ ಈ ಶಾಲೆಗೆ ಯಾರ ಮಕ್ಕಳು ಬರೋದು? ಬೇರೆ ಶಾಲೆಯಿಂದನೇ ಬರಬೇಕಲ್ಲ. ಈಗ ಇಲ್ಲಿದೆ ಬೇರೆ ಕಡೆ, ಅದಕ್ಕೆ ನಾವು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೊಡೋದು. ಅವಾಗ ಏನಾಗ್ತದೆ, ಆ ಶಾಲೆಯಲ್ಲಿ 5 ಮಕ್ಕಳಿದ್ರೆ ಮೋಸ್ಟ್ ಪ್ರಾಬಬಲಿ ನಾನ್ ಕ್ಲೋಸ್ ಮಾಡೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರಿ ಶಾಲೆನ ಓನಾಗಿ ಕ್ಲೋಸ್ ಮಾಡೋದಿಲ್ಲ. ಆದ್ರೆ ಆ ಮಕ್ಕಳು ಈ ಶಾಲೆಗೆ ಬರಕ್ಕೆ ಆಸೆ ಪಟ್ರೆ ನಾನು ಬೇಡ ಅನ್ನಕ್ಕಾಗತ್ತಾ? ಒಳ್ಳೆ ಶಾಲೆಗೆ ಎಲ್ಲದೂ ಒಳ್ಳೆ ಶಾಲೆ ಮಾಡೋದಕ್ಕೆ ಕ್ರಮೇಣ ಟೈಮ್ ಆಗುತ್ತೆ. ಸೊ ಆ ಶಾಲೆಯಿಂದ ಬರೋದಾದ್ರೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಕರ್ಕೊಂಡ್ ಬರ್ತೀವಿ, ಗುಣಾತ್ಮಕ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕೂಡ ಫ್ರೀನೇ. ಸೊ ಇದು ಆ ಪ್ರಾಪರ್ಟಿ ಏನಾಗುತ್ತೆ ಅಂದ್ರೆ ಅದು ಶಿಕ್ಷಣ ಇಲಾಖೆಯಲ್ಲೇ ಉಳಿಯುತ್ತೆ. ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಅದನ್ನ ಕೊಡೋದಾಗ್ಲಿ ಸೇಲ್ ಮಾಡೋದಾಗ್ಲಿ ಏನೂ ಆಗೋದಿಲ್ಲ. ಅದನ್ನ ನಾವು ಒಳ್ಳೆ ಒಂದು ಪ್ರೋಗ್ರಾಮ್ ಹಾಕೊಂಡಿದೀವಿ. ಬೇರೆ ರೀತಿಯಲ್ಲಿ ಅದನ್ನ ಅವಶ್ಯಕತೆ ಇರತಕ್ಕಂಥ ರೀತಿಯಲ್ಲಿ ಗ್ರಾಮಗಳಲ್ಲಿ ಯೂಸ್ ಆಗಬೇಕು, ಸ್ಟಡೀಸಿಗೂ ಯೂಸ್ ಆಗಬೇಕು, ಬೇರೆ ಬೇರೆಕ್ಕೂ ಕೂಡ. ಅದನ್ನ ನಾನು ಚರ್ಚೆ ಇವತ್ತು ಮಾಡೋದಿಲ್ಲ. ಶಿಕ್ಷಣ ವ್ಯವಸ್ಥೆಯಲ್ಲಿ ಧರ್ಮ ಬೇಕೆ ಅಂದ್ರೆ, ಒಂದು ಈ ಮೊದಲು ಇದ್ದಂತಹ ಒಂದು ಸರ್ಕಾರದಲ್ಲಿ ಕೇಸರೀಕರಣ ಮಾಡೋದು, ಹಿಂದಿ ಏರಿಕೆ ಮಾಡೋದು, ಅಥವಾ ತ್ರಿಶೂಲಗಳನ್ನ ಶಾಲೆಗಳಲ್ಲಿ ಕೊಡೋದು, ಈ ರೀತಿಯ ಒಂದು ಗೊಂದಲಮಯವಾದ ಒಂದು ವಾತಾವರಣ ಇತ್ತು. ನಮ್ಮ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದಲ್ಲಿ ಇನ್ನೊಂದು ಬಾಟಲ್ ನೀವು ಹೇಳಿ ಕೇಳಿ ಸಂವಿಧಾನದಲ್ಲಿ ಮೊದಲು ನಾವು ರಾಷ್ಟ್ರೀಯತೆಯನ್ನ ಮಕ್ಕಳಲ್ಲಿ ರಾಷ್ಟ್ರಪ್ರೇಮವನ್ನ ಬೆಳೆಸ್ತಿದ್ವಿ. ಇವಾಗ ಎಲ್ಲೋ ಒಂದು ರೀತಿ ಈ ರೀತಿ ಧರ್ಮಗಳನ್ನ ಮಕ್ಕಳಲ್ಲಿ ಧರ್ಮ ರಾಜಕಾರಣಗಳನ್ನ ಅಥವಾ ಈ ಕೇಸರೀಕರಣಗಳನ್ನ ಒಂದು ಬಿತ್ತೋ ಒಂದು ನಿಟ್ಟಿನಲ್ಲಿ ತುಂಬಾ ಗೊಂದಲಗಳಿತ್ತು. ಸರ್, ತಾವು ಒಂದು ಶಿಕ್ಷಣ ಮಂತ್ರಿಗಳಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದಕ್ಕೆಲ್ಲ ಒಂದು ರೀತಿಯಲ್ಲಿ ಫುಲ್ ಸ್ಟಾಪ್ ಇಟ್ಟು ಶಿಕ್ಷಣ ವ್ಯವಸ್ಥೆ ಹೇಗೆ ಇರಬೇಕು ಅಂತ ತಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಾ. ಸೊ ಇಲ್ಲಿ ಶಿಕ್ಷಣದಲ್ಲಿ ಧರ್ಮ ಬೇಕೆ ಅನ್ನೋದು ನನ್ನ ಒಂದು ಕ್ವಶನ್. ಈ ಪ್ರಶ್ನೆಗೆ ನಾನು ಚರ್ಚೆನೆ ಮಾಡಕ್ ಹೋಗೋದಿಲ್ಲ. ನನಗೆ ಜಾಬ್ ಕೊಟ್ಟಿರೋದು ಶಿಕ್ಷಣವನ್ನು ಕೊಡೋದಕ್ಕೆ.
ಮಕ್ಕಳಿಗೆ. ಇಲ್ಲ ಬೇಡ, ಅದು ಇಲ್ಲ, ನಿಮ್ ಯಾಕೆ? ಪರ್ಸನಲ್ ಒಪಿನಿಯನ್ ಸರ್, ಶಿಕ್ಷಣದಲ್ಲಿ ಧರ್ಮ ಬೇಕಾ ಅಂತ ಹೇಳಿ, ಕೇಸರೀಕರಣನೋ ಹಸಿರೀಕರಣನೋ ಆಗ್ಬೇಕಾ ಪಠ್ಯ ಪುಸ್ತಕ? ಶಿಕ್ಷಣ ಬೇಕೇ ಹೊರತು ಬೇರೆ ನನ್ಗೆ ಬೇಕಾ ಬೇಡ ನಾನು ತೀರ್ಮಾನ ಮಾಡೋದಕ್ಕೆ ಹೋಗೋದಿಲ್ಲ. ಆಮೇಲೆ ನೀವ್ ಹೇಳಿದ್ರಲ್ಲ, ಅದಕ್ಕೆ ಸಂವಿಧಾನ ಪೀಠಕ್ಕೆ ನಾನು ಹೇಳಿಸ್ಕೊಟ್ಟಿದ್ದು ಇದಕ್ಕೆ. ಅದರಲ್ಲಿ ತುಂಬಾ ಉತ್ತರ ಸಿಗುತ್ತೆ. ಬೆಳಗ್ಗೆ ಮಕ್ಕಳು ಬಂದ ತಕ್ಷಣ ಬೇರೆದ್ರ ಬಗ್ಗೆ ಚರ್ಚೆ ಮಾಡೋ ಬದಲು ದೇಶದ ಬಗ್ಗೆ, ಪ್ರೀತಿ ಬಗ್ಗೆ, ಸಮಾನತೆ ಬಗ್ಗೆ ಮಾಡ್ಲಿ ಅಂತ ಹೇಳಿ ಸಂವಿಧಾನ ಪೀಠಿಕೆಯನ್ನ 1ನೇ ಕ್ಲಾಸ್ ಮಗು ಕೂಡ ಇವತ್ತು ನಿಮಗೆಲ್ಲರಿಗೂ ನಾನು ಚಾಲೆಂಜ್ ಮಾಡಬಹುದು. ಮೋಸ್ಟ್ಲಿ ಇಲ್ಲಿ ಮೋರ್ ದೆನ್ ಇಬ್ರ ಮೇಲೆ ಮೋಸ್ಟ್ಲಿ ನಿಮ್ ಬಾಯಟ್ ಬರಲ್ಲ. ನಮ್ಮ ಮಕ್ಕಳು 1ನೇ ಕ್ಲಾಸ್ ಅಲ್ಲಿ ಕರ್ಕೊಂಡ್ಬಂದ್ ಬಿಡ್ತೀನಿ, ನಿಮಗೆ ಹೇಳ್ಕೊಡ್ತಾರೆ. ನನಗೂ ಬರಲ್ಲ, ಯಾಕಂದ್ರೆ ನನಗೆ ಹೇಳ್ಕೊಡ್ಲಿಲ್ಲ. ಅವ್ರು ಹೇಳ್ಕೊಟ್ಟಿದ್ದು ನಾನು ಹೇಳ್ತೀನಿ. ಸರ್ ನಮಸ್ಕಾರ, ನನ್ನ ಹೆಸರು ಶಿವಪ್ಪ ಅಂತೇಳಿ ಮಂಡ್ಯದಿಂದ ಬಂದಿದ್ದಾನೆ. ಕರ್ನಾಟಕ ರಾಜ್ಯ ಅನುದಾನ ರಹಿತ ಶಾಲಾ ಕಾಲೇಜು ಒಕ್ಕೂಟದ ಅಧ್ಯಕ್ಷನಾಗಿದ್ದೇನೆ. 30 ವರ್ಷಗಳ ಕಾಲ ನಿರಂತರವಾಗಿ ಕನ್ನಡ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರಾಗಿದ್ದರು. ಕನ್ನಡದ ಬಗ್ಗೆ ಅಪಾರವಾದಂತಹ ಗೌರವ ಇರುವಂತ ಮುಖ್ಯಮಂತ್ರಿಗಳು. ಈ ನಮ್ಮ ಕನ್ನಡದ ಬಗ್ಗೆ ಕಾಳಜಿ ಇದೆ. ಜೊತೆಗೆ ಕಳೆದ 23 ಫೆಬ್ರವರಿಯಲ್ಲಿ ನಮ್ಮ ಹೋರಾಟ ಸಮಯಕ್ಕೆ ಬಂದಾಗಲೂ ಕೂಡ ಅವರು ಒಂದು ಮಾತು ಕೊಟ್ಟರು, ಮುಂದೆ ನಮ್ಮದೇ ಸರ್ಕಾರ ಬರ್ತದೆ, ನಿಮ್ಮೆಲ್ಲ ನಮ್ಮನ್ನು ಬೆಂಬಲಿಸಿ, ಆಗ ನಾವು ಖಂಡಿತವಾಗಿ ಕನ್ನಡ ಶಾಲೆಗೆ ಒಳ್ಳೇದು ಮಾಡ್ತೀನಿ ಅಂತ. ದಯಮಾಡಿ ತಮ್ಮ ಗಮನಕ್ಕೆ ನಾನು ಏನ್ ತರಬಯಸ್ತೇನೆ ಅಂದ್ರೆ, ನಾನೀಗ 9 ಶಿಕ್ಷಣ ಸಚಿವರೊಟ್ಟಿಗೆ ಮಾತನಾಡಿದ್ದೇನೆ ಸರ್. ತಮ್ಮೊಟ್ಟಿಗೆ ಆಗಸ್ಟ್ 23ರಲ್ಲಿ ತಾವೊಂದು ಸಭೆ ಕರೆದಿದ್ರಿ SSK ನಲ್ಲಿ. ಆಗ್ಲೂ ಕೂಡ ಬಂದು ತಮ್ಮ ಗಮನಕ್ಕೆ ತಂದಿದ್ದೆ ಈ ವಿಚಾರನ. ಈಗ ತಾವು ಸೆಷನ್ನಲ್ಲಿ ಭರವಸೆ ಕೊಟ್ಟಿದ್ದೀರಿ. ಈ ತರ ಭರವಸೆಗಳು ಕಳೆದ ಗವರ್ಮೆಂಟ್ ಅಲ್ಲಿ ಕೂಡ 2 ಹಂತದಲ್ಲಿ, ಅದರಲ್ಲೂ ವಿಶೇಷವಾಗಿ ಸುರೇಶ್ ಕುಮಾರ್ ಅವರು ಬಹಳ ಕಾಳಜಿ ತಕೊಂಡು ಭರವಸೆ ಎಲ್ಲ ಕೊಟ್ಟರು. ಕೊನೆಗೆ ಆ ವಿಚಾರ ಬರೀ 139 ಕೋಟಿಗೆ ಅವರು ಇದಾಗಿತ್ತು ಸರ್. 5 ವರ್ಷ ಬ್ಲಾಕ್ ಮಾಡಿ ಆ 139 ಕೋಟಿ ಬಡ್ಜೆಟ್ಗೆ ತಲುಪಲಿಲ್ಲ. ಯಾಕೆಂದ್ರೆ ಅವ್ರು ಎಲ್ಲ ಕಡೆ ಅವರೇ ಪ್ರೆಸ್ ಮೀಟ್ ಮಾಡಿದ್ರು, ಎಲ್ಲ ಮಾಹಿತಿಗಳನ್ನ ಬಿಡುಗಡೆ ಮಾಡಿದ್ರು. ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ, ನೀವು ಶಿಕ್ಷಣ ಈವರೆಗೆ ಆಗಿರುವಂತಹ ಶಿಕ್ಷಣ ಸಚಿವರಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಶಿಕ್ಷಣ ಸಚಿವರು, ಜೊತೆಗೆ ಅಪಾರವಾದಂತ ಕೀರ್ತಿಯನ್ನು ಸಂಪಾದನೆ ಮಾಡಿದ್ದೀರಿ ಸರ್. ಇದರಲ್ಲಿ ನಾನು ಯಾವುದೇ ಪಕ್ಷ ಪ್ರಪಕ್ಷ ಇಲ್ಲ, ನಾನು ವೈಯಕ್ತಿಕವಾದಂತಹ ಉದ್ದೇಶ. ಜೊತೆಗೆ ಈ ಇಲಾಖೆ ಎಲ್ಲ ಇಲಾಖೆಗಳಿಗಿಂತ ಅತ್ಯಂತ ಬೃಹದಾಕಾರವಂತ ಮಾನವ ಸಂಪನ್ಮೂಲ ಇರುವಂತಹ ಇಲಾಖೆ. ದಯಮಾಡಿ ಕರ್ನಾಟಕ ಎಲ್ಲ ಕಡೆ ನೋಡಿ, ಕನ್ನಡ ಎಲ್ಲ ಕನ್ನಡ ಶಾಲೆನೇ ಇಲ್ಲದೆ ಹೋದ್ರೆ ನಾವು ಈ ಕನ್ನಡನ ಎಲ್ಲಿಂದ ನೋಡಬಹುದು ಸರ್? ದಯಮಾಡಿ ನೀವೀಗ ನಾನು ಕೆಲಸ ಮಾಡಿದ್ದೇನೆ, ಆ ಬಜೆಟ್ಗೆ ಮುಖ್ಯಮಂತ್ರಿಗಳು ಕೊಡ್ತಾರೆ ಅಂತ ಹೇಳ್ಬೇಡಿ. ದಯವಿಟ್ಟು ಮುಖ್ಯಮಂತ್ರಿಗಳ ಹತ್ರಕ್ಕೆ ಈ ವಿಚಾರನ ತಗೊಂಡೋಗಿ ಸರ್, ಫೈಲ್ನ. ಖಂಡಿತವಾಗಿ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೂ ಇದನ್ನ ತಿರಸ್ಕಾರ ಮಾಡೋದಿಲ್ಲ. ನಿಮಗಿಂತ ಇನ್ನೂ ಒಂದು 5 ವರ್ಷ ಅದನ್ನ ಕನ್ನಡ ಶಾಲೆ ಮಾಡೇ ಬಿಡೋಣ ಅಂತೇಳಿ ಭರವಸೆಯನ್ನ ಕೊಡ್ತಾರೆ. ಆ ಕೆಲಸ ತಮ್ಮಿಂದ ಆಗಲೇಬೇಕು. ಕಳೆದ ಅವಧಿನಲ್ಲಿ ಆಗಿರುವಂತಹ ಅನ್ಯಾಯಗಳಿಗೆ ಆಗಬಾರದು. ಕನ್ನಡಕ್ಕೆ ಒಂದು ಒತ್ತು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಇಡೀ ರಾಜ್ಯದ ಪರವಾಗಿ ವಿನಂತಿ ಮಾಡ್ತೇನೆ ಸರ್. 95 ನಂತರದ ಶಾಲೆಗಳು ಜೀವ ಇದಕ್ಕೆ ಬಹುತೇಕ ಉತ್ತರ ಕೊಟ್ಟಿದ್ದಾರೆ. ಇದು ಮನವಿ ಅಂತ ಪುರಸ್ಕರಿಸ್ತೀನಿ ನಾನು. ಅದನ್ನ ಅವ್ರ ಗಮನಕ್ಕೆ ತರುವ ವೇದಿಕೆ ನಾವು ಕೊಟ್ಟಿದ್ದೀವಿ. ಬೇರೆ ಒಂದು ನಿಮಿಷ ಅಮ್ಮ. ಮಾನ್ಯ ಮುಖ್ಯಮಂತ್ರಿಗಳು ಹೆಸರು ತಗೊಂಡಿರೋದ್ರಿಂದ ಅವರು ಅದು ನಿಜನೇ. ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಅವರು ಅಲ್ಲ, ಏನ್ ಬೇಡ ಅಲ್ಲ, ನನ್ ಗೊತ್ತಿದೆ. ಐ ಆಮ್ ಸೋ ಸಾರಿ, ನೀವು ಇಷ್ಟರೊಳಗೆ ರಿಟೈರ್ ಬೇರೆ ಆಗ್ಬಿಟ್ಟಿದ್ದೀರಿ. ಬೇರೆಯವ್ರ ಪರವಾಗಿ ಇನ್ನೂ ಹೋರಾಟ ಮಾಡ್ತಾ ಇದ್ದೀರಿ, ಕನ್ನಡಕವಾಗಿ ಮಾಡ್ತಾ ಇದ್ದೀರಿ. ನಾನು ನಿಮ್ ಜೊತೆಗೆ ಸಹಮತನೂ ಕೂಡ ಇದೆ. ಅದಾದ್ಮೇಲೆ 2023 ಮೇಲೆ ಅನುದಾನಿತ ಶಾಲೆಗೆ 5 ವರ್ಷ ಮಾಡಿದ್ವಿ ನಾವು, ಕರೆಕ್ಟಾ? ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಿದೆ. ಇದೆಲ್ಲದೂ ಕೂಡ ಫೈನಾನ್ಷಿಯಲ್ ಕನ್ಸ್ಟೆಂಟ್ ಬರ್ತದೆ. ನಾನು ಯಾರ ಮನೆ ಬಾಗ್ಲು ಕಾಯ್ಬೇಕು? ನಾನು ಸಿದ್ದರಾಮಯ್ಯ ಸಾಹೇಬರು ಫೈನಾನ್ಸ್ ಮಿನಿಸ್ಟರ್ ಇಂದ ಮಾಡಬೇಕು. ಇದೊಂದು ಬ್ಯಾಲೆನ್ಸ್ ಉಳಿದಿದೆ. ಈ ಕನ್ನಡಕ್ಕೆ ವಿಶೇಷವಾಗಿ ಒತ್ತನ್ನ ಮತ್ತೆ ಅವಶ್ಯಕತೆ ಇರತಕ್ಕಂಥದ್ದನ್ನ ನೀವು 8 ಜನರನ್ನ ನೋಡಿದಿರಿ. ನಾನು ಇನ್ನೂ ಜಾಗ ಏನು ಖಾಲಿ ಮಾಡಿಲ್ಲ. ಸೊ ನಾನು ಜಾಗ ಖಾಲಿ ಮಾಡೋಷ್ಟಿಗೆ ನಿಮಗೆ ಏನ್ ಕೆಲಸ ಆಗ್ಬೇಕೋ ಅದು ವಿಶ್ವಾಸ ಆಗುತ್ತೆ ಅಂತ ಹೇಳಿ ಇಲ್ಲ. ಸೊ ನೀವೇನು ವರಿ ಮಾಡಬೇಡಿ, ನನಗೆ ವಿಶ್ವಾಸ ಇದೆ. ಆ ಹಂತಕ್ಕೆ ತಂದಿಟ್ಟಿದ್ದೀವಿ ಎಲ್ಲರೂ ಸೇರಿ, ವಿರೋಧ ಪಕ್ಷದವರು ಸೇರಿ, ನಾವು ಕೂಡ ಎಲ್ಲರೂ ಕೂಡ ಇದನ್ನ ಒಂದೇ ಇದರಲ್ಲಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಗಮನಕ್ಕಿದ್ದಾರೆ. ಇನ್ಫ್ಯಾಕ್ಟ್ ತರ್ಸ್ಕೊಂಡಿದ್ದಾರೆ ಎಷ್ಟು ಖರ್ಚಾಗುತ್ತೆ ಅಂತ. ಫಸ್ಟ್ ನಾನು ಕೊಟ್ಟಿದ್ದವರಿಗೆ 800 ಚಿಲ್ಲರೆ ಕೋಟಿ. ನಾನು ನಿಮಗೆ ಹೇಳ್ತೀನಿ, 5 ವರ್ಷಕ್ಕೆ 400, 10 ವರ್ಷಕ್ಕೆ ಮಾಡಿದ್ರೆ 800 ಹೊರೆ ಬರುತ್ತೆ ಅಂತ ಹೇಳಿ. ಅದನ್ನೆಲ್ಲ ಕ್ರೋಢೀಕರಿಸಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ರದೆಲ್ಲ ನೋಡಿದಾಗ ಇಲಾಖೆಗಳಿಲ್ಲ, ಸ್ವಲ್ಪ ನೀವು ಕರೆಕ್ಟ್ ಆಗಿ ನೋಡಿ ಅಂತ ಹೇಳಿ. ಯಾಕಂದ್ರೆ ನೀವು ಅನುದಾನ ಕೊಟ್ಟ ತಕ್ಷಣ ಮಕ್ಕಳನ್ನ ಪ್ರೊಡ್ಯೂಸ್ ಮಾಡಕ್ ಆಗಲ್ಲ, ನಿಮಗೆ ಗೊತ್ತಿದೆ ಅದು. ಆ ಸಮಸ್ಯೆ ನಾನು ಇಲ್ಲಿ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಹೆಂಗ್ ಅಡ್ಜಸ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿದೆ ನಿಮಗೆ. ಅಲ್ಲ ಮಕ್ಕಳನ್ನ
ಹೆಂಗ್ ಅಡ್ಜಸ್ಟ್ ಮಾಡ್ತಾರೆ ನಿಮ್ಮ ಲೆಕ್ಕಕ್ಕೆ ತೋರ್ಸಕ್ಕೂ ಕೂಡ ನಿಮ್ಗೆ ಗೊತ್ತಿದೆ. ಅದಕ್ಕೆ ಇದು ಫೇಶಿಯಲ್ ಅಟೆಂಡೆನ್ಸ್ ಎಲ್ಲ ಬಂದಾಗೆಲ್ಲ ಸ್ಟ್ರಿಕ್ಟ್ ಆಗೋದ್ರಿಂದ ನೋಡಿದ್ರೆ ಇದು ನಿಜವಾಗ್ಲೂ ಐ ಥಿಂಕ್ ನಮ್ಮ ಸರ್ಕಾರ ಮಾಡುತ್ತೆ, ವಿಶ್ವಾಸ ಇಟ್ಕೊಳ್ಳಿ. ಯಾವುದೇ ತರಕ್ಕೂ ಇದು ಆಡಿಕೆ ಹೇಳಿಕೆ ಈ ತರ ಉತ್ತರ ಅಲ್ಲ. ನಾನು ಇಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀನಿ ಅಂಡ್ ಐ ಹ್ಯಾವ್ ಟೋಲ್ಡ್ ಮೈ ಸಿಚುವೇಶನ್ ಎಲ್ಲಿದೆ, ಯಾವ ಹಂತದಲ್ಲಿದೆ ಅಂತ ಹೇಳಿ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಹೇಳಿ ವಿಶ್ವಾಸ ಇದೆ. ನಿಮ್ ಪರವಾಗಿ ನಾನೇನು ಹೋರಾಟ ಮಾಡಬೇಕಾಗಿಲ್ಲ, ಯಾಕೆಂದ್ರೆ ಕಾಳಜಿ ಮಾನ್ಯ ಮುಖ್ಯಮಂತ್ರಿಗಳು ನನ್ಕಿಂತ ಜಾಸ್ತಿನೇ ಇದೆ. ಸೊ ನೋ ಪ್ರಾಬ್ಲಮ್, ಅವ್ರು ಮಾಡ್ತಾರೆ.